ಕರ್ಮದ ಕಲ್ಲನ್ನ ಎಡವಿರುವಂತ ದರ್ಶನ್ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ. ಹತ್ಯೆಯ ಪಾಪವನ್ನ ಹೊತ್ತು ಮನೆಯೂಟವೂ ಸಿಗದೆ ಜೈಲಿನ ಸರಳಿನ ಹಿಂದೆ ಸೊರಗ್ತಾ ಇದ್ದಾರೆ. ಆದ್ರೀಗ ಹಗೆಯಲ್ಲಿ ಕೋಪದ ಕೈಗೆ ಬುದ್ಧಿ ಕೊಟ್ಟಿದ್ದ ದಾಸ ಕೆಲ ತಿಂಗಳಲ್ಲೇ ರಿಲೀಸ್ ಆಗ್ತಾರೆ ಅನ್ನೋ ಭವಿಷ್ಯವಾಣಿಯೊಂದು ಹೇಳಿದೆ. ಈ ಮಧ್ಯೆ ರೇಣುಕಾಸ್ವಾಮಿ ಕುಟುಂಬಕ್ಕೆ ದರ್ಶನ್ ಸಹಾಯ ಹಸ್ತದ ಮಾತಿಗೆ ಮೃತನ ತಂದೆ ಔದಾರ್ಯದ ಮಾತುಗಳನ್ನು ಆಡಿದ್ದಾರೆ. दो तीन अकाल में भेजो दो तीन अकाल में ಒಂದ್ ವೇಳೆ ದರ್ಶನ್ ನಿಮ್ಮ ಮನೆಗೆ ಬಂದ್ರೆ ನಾವು ಯಾರನ್ನೂ ಶತ್ರು ನಾವೇನು ಬಯಸಲ್ಲ. ನಾವು ಎಲ್ಲರಿಗೂ ಒಳ್ಳೆ ರೀತಿಯಿಂದ ನಾವು ಗೌರವ ನಮ್ಮ ಏನಿದೆ ಅದು ನಮ್ದು ಏನೈತೆ ಅದು ಕಾನೂನು ಪ್ರಕಾರ ನಡೀತೀವಿ. ಅವ್ರು ಬಂದ್ರೆ ಬರ್ರಿ ಸ್ವಾಮಿ ಬರ್ರಿ ಕೂತ್ಕೊಡ್ರಿ ಉಣ್ರಿ ತಿನ್ರಿ ಹೋಗ್ರಿ ಅಂತೀವೇನ. ಕ್ರೌರ್ಯದ ಲೋಕದಲ್ಲಿ ಇಳಿದು ಕಾಟೇರ ಹೀರೋ ಕಾರಾಗೃಹ ಸೇರಿದ್ದಾರೆ. ಸಿನಿಮಾ ನಟನೆಯನ್ನೇ ನಿಜ ಜೀವನದಲ್ಲಿ ಅನುಸರಿಸಿ ನರವಧೆ ಮಾಡಿ ಕರ್ಮವನ್ನ ಹೊತ್ತು ಜೈಲು ಸೇರಿದ್ದಾರೆ. ಆದ್ರೆ ಪರಪ್ಪನ ಅಗ್ರಹಾರದಲ್ಲಿರೋ ದಾಸ ಇದುವರೆಗೂ ಬೇಲ್ಗೆ ಅರ್ಜಿಯನ್ನೇ ಸಲ್ಲಿಸಿಲ್ಲ. ಆದ್ರೆ ದೇವರ ವಾಣಿಯೊಂದು ದಾಸನ ಭವಿಷ್ಯದ ಬಗ್ಗೆ ನುಡಿದಿದೆ. ಎರಡು ಮೂರು ತಿಂಗಳಲ್ಲಿ ರಿಲೀಸ್ ಆಗಲಿದ್ದಾರೆ ದರ್ಶನ್. ದಾಸನ ಬಿಡುಗಡೆ ಬಗ್ಗೆ ಕೌಡೆ ಪೀರ ಭವಿಷ್ಯವಾಣಿ. ಕೌಡೆ ಪೀರ ಲಾಲ್ ಸಾಬ್ ಮೊಹರಂ ಆಚರಣೆ ವೇಳೆ ಕೊಪ್ಪಳ ಭಾಗದ ಜನರು ಆರಾಧಿಸೋ ದೇವರು. ಈ ಕೌಡೆ ಪೀರ್ ಹೇಳಿದ್ದು ನಿಜವಾಗುತ್ತೆ ಅನ್ನೋದು ಈ ಭಾಗದ ಭಕ್ತರ ನಂಬಿಕೆ. ಅಲ್ಲದೆ ಕೆಲವೊಂದು ವಾಣಿಗಳು ನಿಜವಾಗಿವೆ. ಇದೀಗ ಇದೇ ಕೌಡೆ ಪೀರ ಲಾಲ್ ಸಾಬ್ ಕೊಲೆ ಆರೋಪಿ ದರ್ಶನ್ರ ಜೈಲಿನ ಭವಿಷ್ಯದ ಬಗ್ಗೆ ನುಡಿದಿದೆ. ಕೊಪ್ಪಳ ಜಿಲ್ಲೆಯ ಕನಕಗಿರಿ ಪಟ್ಟಣದಲ್ಲಿ ಇಂದು ಬೆಳಗ್ಗೆ ಕೌಡೆ ಪೀರ್ ಲಾಲ್ ಸಾಬ್ಗೆ ದರ್ಶನ್ ಯಾವಾಗ ರಿಲೀಸ್ ಆಗ್ತಾರೆ ಅಂತ ಅಭಿಮಾನಿಯೊಬ್ಬ ಪ್ರಶ್ನೆ ಮಾಡಿದ್ದಾನೆ. ಇದಕ್ಕೆ ಉತ್ತರಿಸಿರೋ ಕೌಡೆ ಪೀರ್ ಲಾಲ್ ಸಾಬ್ 2-3 ತಿಂಗಳಲ್ಲಿ ರಿಲೀಸ್ ಆಗ್ತಾರೆ ಎಂಬ ಭವಿಷ್ಯವಾಣಿ ಹೇಳಿದೆ. ಅಂದ್ಹಾಗೆ 2013ರಲ್ಲಿ ತಿಹಾರ್ ಜೈಲು ಸೇರಿದ್ದ ಈಗಿನ ಡಿಸಿಎಂ ಡಿಕೆ ಶಿವಕುಮಾರ್ ಬಗ್ಗೆಯೂ ಕೌಡೆ ಪೀರ್ ದೇವರು ಆಗ ಭವಿಷ್ಯವಾಣಿ ನುಡಿದಿತ್ತು. ಕೌಡೆ ಪೀರ ಹೇಳಿದಂತೆ ಅದು ಕೆಲ ದಿನಗಳಲ್ಲೇ ನಿಜ ಕೂಡ ಆಗಿತ್ತು. ಇದೀಗ ದರ್ಶನ್ ಬಗ್ಗೆ ಅಲಾಹಿ ದೇವರು ನುಡಿದಿರೋ ಭವಿಷ್ಯ ನಿಜವಾಗುತ್ತೆ ಅನ್ನೋದು ಅಭಿಮಾನಿಗಳ ನಂಬಿಕೆ. ದರ್ಶನ್ ರಿಲೀಸ್ ಆದ್ಮೇಲೆ ಮನೆಗೆ ಬಂದ್ರೆ ಬೇಡ ಅನ್ನಲ್ಲ. ಕಾಟೇರನ ಸಹಾಯ ವಿಚಾರಕ್ಕೆ ರೇಣುಕಾ ತಂದೆ ಮಾತು. ಜೈಲಲ್ಲಿರೋ ದರ್ಶನ್ ಮೃತ ರೇಣುಕಾಸ್ವಾಮಿ ಕುಟುಂಬಕ್ಕೆ ಸಹಾಯ ಹಸ್ತ ಚಾಚ್ತಾರೆ ಎಂಬ ಮಾತು ಕೇಳಿ ಬರ್ತಿದೆ. ಈ ಬಗ್ಗೆ ರೇಣುಕಾಸ್ವಾಮಿ ತಂದೆ ಕಾಶಿನಾಥ್ ಮಾತನಾಡಿದ್ದು, ದರ್ಶನ್ ರಿಲೀಸ್ ಆದ್ಮೇಲೆ ಮನೆಗೆ ಬಂದ್ರೆ ಬೇಡ ಅನ್ನಲ್ಲ, ನಾವು ಜಂಗಮರು, ಮನೆಗೆ ಯಾರೇ ಬಂದ್ರು ಬನ್ನಿ ಅಂತೀವಿ ಎನ್ನುತ್ತಾ ಉದಾರದ ಮಾತುಗಳನ್ನಾಡಿದ್ದಾರೆ. ಬಂದ್ರಿ ನಮಗೆ ಎಲ್ಲರೂ ಬರ್ತಾರೆ, ಬರ್ಲಿ ಬಂದ್ರೆ ನಮ್ಗೆ ನಾವು ಹೇಳ್ತೀವಿ ಅವ್ರು ಕಳಿಸ್ತೀವಿ ಅಷ್ಟೇ. ಅವತ್ತೇನ್ ಬರೋಣ ನೋಡೋದು ಗೊತ್ತಿರ್ತಾ. ಯಾರು ಬಂದ್ರು ನಾವು ಯಾರನ್ನೂ ಶತ್ರು ನಾವೇನು ಬಯಸಲ್ಲ. ನಾವು ಎಲ್ಲರಿಗೂ ಒಳ್ಳೆ ರೀತಿಯಿಂದ ನಾವು ಗೌರವ ಕೊಡ್ತೀವಿ. ನಮ್ಮ ಮನೆಗೆ ಯಾರು ಬಂದ್ರು ಬರ್ರಿ ಅಂತೀವಿ ಅಷ್ಟೇನೆ. ನಾವು ಇದ್ರಲ್ಲಿ ನಮ್ಮ ಏನಿದೆ ಅದು ನಮ್ದು ಏನೈತೆ ಅದು ಕಾನೂನು ಪ್ರಕಾರ ನಡೀತೈತೆ. ನಾವು ಜಂಗಮರು, ನಮ್ಮ ಮನೆಗೆ ಯಾರು ಬಂದ್ರು ನಾವು ಬರ್ರಿ ಅಂತೀವಿ. ಅದನ್ನ ನಾವು ದ್ವೇಷ ಹಸಿ ಅದೇನು ನಾವು ಯಾರು ನಮ್ಗೆ ಅದನ್ನ ನಾವು ಬರ್ರಿ ಬಂದಾಗ ನೋಡೋಣ ಸರ್. ಈಗ ಯಾಕೆ ನಾನು ಅದನ್ನ ಕಮೆಂಟ್ ಮಾಡಕ್ ಹೋಗ್ಲಿ, ನಾನು ಇವತ್ತು ಮಾಡಲ್ಲ, ಅವತ್ತು ಬಂದ್ರೆ ನೋಡೋಣ ಅಂತ. ಬರೋ ವಿಚಾರಕ್ಕೆ ಯಾಕೆ ನಾವು ಮುಂದೆ ಊಹೆ ಮಾಡಿ ನಾನು ಕಮೆಂಟ್ ಮಾಡಕ್ ಹೋಗ್ಲಿ, ಬೇಡ. ಅದು ಅವ್ರು ಬರ್ತೇವೆ ಬಂದಾಗ ನೋಡ್ಕೋಣ. ಇನ್ನು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಡಿಸಿಎಂ ಡಿಕೆ ಶಿವಕುಮಾರನ್ನ ಭೇಟಿಯಾಗಿರೋ ಬಗ್ಗೆ ಮಾತನಾಡಿರೋ ಕಾಶಿನಾಥ್, ಅದು ಅವರವರ ವೈಯಕ್ತಿಕ, ಅದನ್ನೆಲ್ಲ ಸರ್ಕಾರ ನೋಡ್ಕೊಳ್ಳುತ್ತೆ, ಅವೆಲ್ಲದರ ಬಗ್ಗೆ ನಾನು ಮಾತನಾಡಲ್ಲ ಅಂತ ಹೇಳಿದ್ದಾರೆ. ನಾವು ಮಿನಿಸ್ಟರ್ ಬಗ್ಗೆ ಕಾಮೆಂಟ್ ಮಾಡಾಕ್ತಾ ಇರಲಿಲ್ಲ, ಇವರೇ ದರ್ಶನ್ ಬಗ್ಗೆ ಕಾಮೆಂಟ್ ಮಾಡಾಕ್ತಾ ಇರಲಿಲ್ಲ. ನಮ್ಮ ಪೊಲೀಸ್ ಏನು ನಡೀತೈತೆ, ಕೋರ್ಟ್ ಏನು ನಡೀತೈತೆ ಅದ್ರ ಬಗ್ಗೆ ಅಷ್ಟೇ ನಮ್ಮ ಚಿಂತೆ ಇವೆನಾ. ಯಾರು ಏನು ಮಾತಾಡಿದ್ರು ಏನಿದ್ರು ಅದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳಕ್ ಹೋಗಲ್ಲ. ನಿಮ್ಮ ಮನೆ ಬಂದಾಗ ಆ ವಿಚಾರ ಪ್ರಸ್ತಾಪ ಬಂದಾಗ ಮಾತಾಡೋಣ. ಈಗ ನಾವು ಅಂತ್ಯಕ್ಕಂತೆ ವಿಚಾರಕ್ಕೆ ನಾವು ನಮಗೇನು ಬಂದಿಲ್ಲ, ನಮ್ಗೆ ಗೊತ್ತಿಲ್ಲ.
ಒಟ್ಟಾರೆ ಕೌಡೆಪೀರ ಲಾಲ್ ಸಾಬ್ ಭವಿಷ್ಯ ನಿಜವಾಗ್ಲಿ ಅನ್ನೋದು ದರ್ಶನ್ ಅಭಿಮಾನಿಗಳ ಆಸೆ. ಆದ್ರೆ ಆಸೆ ಆಕಾಂಕ್ಷೆಗಳು ಅವರ ವೈಯಕ್ತಿಕ. ಆದ್ರೆ ಕಾನೂನು ಎಲ್ರಿಗೂ ಒಂದೇ. ಹೀಗಾಗಿ ಪೊಲೀಸರ ತನಿಖೆಯಲ್ಲಿ ಏನ್ ಬರುತ್ತೋ, ಕೋರ್ಟ್ನಲ್ಲಿ ನಡೆಯೋ ವಿಚಾರಣೆಯಲ್ಲಿ ಏನ್ ಸಾಬೀತಾಗುತ್ತೋ ಅದೇ ಫೈನಲ್. ಕೊಪ್ಪಳದಿಂದ ರಾಜು ಜೊತೆ ರಾಘವೇಂದ್ರ, ನ್ಯೂಸ್ ಫಸ್ಟ್, ಚಿತ್ರದುರ್ಗ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.